ವೇಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಶುಕ್ರವಾರ ಒಂದು ಒಳ್ಳೆ ಅಪ್ಡೇಟ್ ಕೊಡ್ತೀನಿ. ಎಕ್ಸ್‌ಪಾಸ್ 210 ಅಲ್ಲಿ ಒಂದು ಒಳ್ಳೆ ಹಿಲ್ ಕ್ಲೈಮ್ ಕೊಡ್ತೀನಿ. ವೇಟ್ ಮಾಡ್ತಾ ಇರಿ, ಪರ್ಫಾರ್ಮೆನ್ಸ್ ನೋಡೋಣ ಗಾಡಿ ಹೇಗಿದೆ ಅಂತ. ಈ ಪ್ಲೇಸ್ ಅಲ್ಲಿ ಹೋಗ್ಬೇಕು ಅಂದ್ರೆ ಗಾಡಿ ಮೂಡ್ ಚೇಂಜ್ ಮಾಡ್ಲೇಬೇಕು. ಕಿಕ್ ಕೊಡುತ್ತೆ. ಈಗ ಲಾಂಗ್ ಪ್ರೆಸ್ ಮಾಡಿದ್ರೆ ಬೈಕಲ್ಲಿ ABS ಮೋಡು, ಟ್ರಯಲ್ ಮೋಡ್. ಟ್ರಯಲ್ ಮೋಡಲ್ಲಿ ರೇರ್ ABS ಆಫ್ ಆಗಿರುತ್ತೆ. ರೋಡ್ ಇಲ್ಲದೆ ಇರೋ ಜಾಗದಲ್ಲಿ ಹೋಗ್ಬೇಕು ಅಂತಾನೆ ಎಕ್ಸ್‌ಪಾಸ್ 210 ಮೇಕಿಂಗ್ ಮಾಡಿರೋದು. ಏನ್ ಮಜಾ ರೀ ಇಂಥ ರೋಡಲ್ಲಿ ಹೊಡಿಯಕ್ಕೆ. ಜೀವ ತಡ್ಕನಲ್ಲ ಹೋಗಿಲ್ಲ ಅಂತ ಅಂದ್ರೆ ಇಲ್ಲಿಗೆಲ್ಲ. ಅಬ್ಬಬ್ಬಬ್ಬ. ನೋಡ್ರಿ ಹೆಂಗೈತೆ ಪ್ಲೇಸು. ವಾ 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 ವಾ. ಇದು ಹಿಲ್ ಸ್ಟೇಷನ್. ಪ್ರತಿಯೊಂದು ಮಳೆ ಬಂದ್ಬಿಟ್ಟು ಈ ಗಾಡಿ ಫಸ್ಟ್ ಹಿಲ್ಸ್ ಹತ್ತಿಸ್ಬೇಕು ಅಂದ್ರೆ ಮೋಡ್ ಚೇಂಜ್ ಮಾಡ್ಕೊಬೇಕು. ಲಾಂಗ್ ಪ್ರೆಸ್ ಮಾಡಿ, ಬೈಕ್, ABS ಮೋಡ್, ಟ್ರಯಲ್. ಇದರಲ್ಲಿ ರೇರ್ ABS ಆಫ್ ಆಗಿರ್ತದೆ. ಈ ABS ಆಫ್ ಮಾಡ್ಕೊಂಡು ಗಾಡಿ ರೈಡ್ ಮಾಡ್ಬೇಕಂದ್ರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರಬೇಕು. ಸುಮ್ಮನೆ ತಗೊಂಡ್ಬಿಟ್ಟು ಗಾಡಿ ರೈಡ್ ಮಾಡ್ಕೊಂತ ಇದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಇದು ನಾನು ಬಂದಿರೋ ಲೊಕೇಶನ್ ಕುಂದೂರು ಹಿಲ್ ಸ್ಟೇಷನ್. ತುಂಬ ಚೆನ್ನಾಗಿದೆ ಅಂತೆ, ನಾನೇನು ಹೋಗಿಲ್ಲ ಯಾವತ್ತು. ಬೈಕ್ ಪರ್ಫಾರ್ಮೆನ್ಸ್ ಮಾತ್ರ ಟಾಪ್ ನಾಂಚಪ್ಪ. ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಂಗಿಲ್ಲ. ಹೀಗೆ ಹೋಗೋಣ. ಇದ್ರ ಮುಂದೆ ಹೋಗೋ ಆಗಿಲ್ಲ ಪವರ್ ಸ್ಟೇಷನ್ನು. ಆಫ್ ರೋಡ್ ಅಂತ ಬಂದ್ಬಿಟ್ರೆ ಈ ಗಾಡಿನ ಈ ಲೆವೆಲಿಗೆ ಮೀರಿಸೋ ಅಂಥವು ಯಾವೂ ಇಲ್ಲ ಈ ರೇಂಜಲ್ಲಿ. ಯಾಕೋ ಮನಸ್ಸು ತಡಿತಾ ಇಲ್ಲ. ಇದು ಇಲ್ಲೊಂದ್ಸರಿ ಹೋಗಿ ಬರೋಣ.
ನೋಡಪ್ಪ, ದೂರದಿಂದ ಎಷ್ಟು ಚಿಕ್ಕ ಚಿಕ್ಕದಾಗಿ ಕಾಣಿಸುತ್ತೆ ಫ್ಯಾನು. ಅಷ್ಟೇ.